ಎಲ್ಲರೂ ಯೂಸ್ ಮಾಡ್ದಂಗೆ ನಾವು ಮಾಡಕತ್ತೀವಪ್ಪ ಅಂತಂದ್ರೆ ಮಬ್ಬರಾಗೋದಂತೂ ಗ್ಯಾರಂಟಿ. ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಿ ಎಲ್ಲರೂ? ಜನ ಮರಳು ಜಾತ್ರೆ ಮರಳು ಅಂತೇಳಿ ನಾವು ಕೇಳಿವಿ. ಹಂಗೆ ಈ ಚಾಟ್ ಜಿ ಪಿ ಟಿ ನಮ್ಮನ್ನು ಮಬ್ಬ ಮಾಡತ್ತಿತ್ತು ಅಥವಾ ಚಾಟ್ ಜಿ ಪಿ ಟಿಯಿಂದ ನಾವು ಮಬ್ಬರಾಗತ್ತೇವು ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತಿ. ಎ ಐಯಿಂದ ಅಂದ್ರೆ ಇವೇನು ಚಾಟ್ ಜಿ ಪಿ ಟಿ, ಗೂಗಲ್ ಜೆಮಿನಿ ಇವೆಲ್ಲ ಅದಲ್ಲ, ಅದರಿಂದ ಸೊಲ್ಯೂಷನ್ ಸಿಗ್ತಿದೆ ಅಂತ ನಮಗೆಲ್ಲರಿಗೂ ಗೊತ್ತೈತಿ. ಬಟ್ ಅದನ್ನು ನಾವು ಸರಿಯಾದ ರೀತಿಯಿಂದ ಬಳಸ್ಕೊಂಡ್ರೆ ನಾವು ಸ್ಮಾರ್ಟ್ ಅಂತ ಆಗ್ತೀವಿ. ಅಥವಾ ಎಲ್ಲರೂ ಯೂಸ್ ಮಾಡ್ದಂಗೆ ನಾವು ಮಾಡಕತ್ತೀವಪ್ಪ ಅಂತಂದ್ರೆ ಮಬ್ಬರಾಗೋದಂತೂ ಗ್ಯಾರಂಟಿ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ನಮ್ಮದು ಡೈಲಿ ವರ್ಕ್ ಲೈಫ್ನಾಗ ನಾನು ಏನೋ ಒಂದು ಇಮೇಲ್ ಬರೀಬೇಕಂತ ಅಂದ್ಕೊಂಡೆ. ಚಾಟ್ ಜಿ ಪಿ ಟಿಯನ್ನು ಯಾವ ಥರ ಯೂಸ್ ಮಾಡ್ಕೋಬೇಕಪ್ಪ, ಇಲ್ಲಿ ನೀವು ನೋಡ್ಬೋದು. ನಾನು ಚಾಟ್ ಜಿ ಪಿ ಟಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಏನಪ್ಪ ಅಂತಂದ್ರೆ ನಾಳೆ ನನ್ನೊಂದು ಇಂಪಾರ್ಟೆಂಟ್ ಮೀಟಿಂಗ್ ಐತಿ, ನೀವು ಒಂದು ಇಮೇಲ್ ಡ್ರಾಫ್ಟ್ ಮಾಡು ಅಂತೇಳಿ. ನಾನು ಏನು ಬರೆದೆ, ಟುಮಾರೋ ವಿ ಹ್ಯಾವ್ ಆ್ಯನ್ ಇಂಪಾರ್ಟೆಂಟ್ ಮೀಟಿಂಗ್, ಐ ನೀಡ್ ಟು ಇನ್ಫಾರ್ಮ್ ಟು ಮೈ ಟೀಮ್ ಟು ಗ್ಯಾದರ್ ಆನ್ ಟೈಮ್, ಪ್ಲೀಸ್ ರೈಟ್ ಆ್ಯನ್ ಇಮೇಲ್. ಓಕೆ, ಸೊ ಅದೇನು ಬರೀತು, ನಿಂದು ರಿಕ್ವೆಸ್ಟ್ ಏನೈತಿ ಇಮೇಲ್ ಬರೀಬೇಕಿತ್ತಲ್ಲ, ನಾನು ಬರೆದುಕೊಟ್ಟು ತಗೋ. ಡಿಯರ್ ಟೀಮ್, ದಿಸ್ ಈಸ್ ಆ್ಯನ್ ರಿಮೈಂಡರ್, ಇದೆಲ್ಲ ಚಲೋ ಇಮೇಲ್ ಬರೆದು ಕೊಟ್ಟೈತಿ. ಸೊ ಡೈರೆಕ್ಟ್ಲಿ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿಬಿಡ್ತೇವೆ ನಾವು, ಮತ್ತೇನು ಮಾಡೋದಿಲ್ಲ. ಇದೇನೈತಲ್ಲ, ಹಿಂಗೆ ನಾವು ಈ ಚಾಟ್ ಜಿ ಪಿ ಟಿ ಆಗಲಿ ಅಥವಾ ಮತ್ತು ಬೇರೆ ಎ ಐ ಟೂಲ್ಸ್ಗಳಾಗಲಿ ಹಿಂಗೆ ನಾವು ಡೈಲಿ ಲೈಫ್ನಾಗ ಯೂಸ್ ಮಾಡಕತ್ತೀವಿ ಅಂತಂದ್ರೆ ನಾವು ಏನೂ ವಿಚಾರ ಮಾಡೋದಿಲ್ಲ. ನಮ್ಮ ವಿಚಾರ ಶಕ್ತಿ ಏನೈತಲ್ಲ ಅದ್ರಾಗ ಸಗಣಿ ತುಂಬಿಕೊಂಡು ಮಬ್ಬರಾಗೋದು ಗ್ಯಾರಂಟಿ. ಇನ್ಸ್ಟೆಡ್ ಈ ಥರ ಯೂಸ್ ಮಾಡೋಕ್ಕಿಂತ ಯಾವ ಥರ ಯೂಸ್ ಮಾಡ್ಬೇಕಪ್ಪ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಐತಿ. ಡಿಯರ್ ಟೀಮ್, ಟುಮಾರೋ ವಿ ಹ್ಯಾವ್ ಪ್ಲ್ಯಾನ್ಡ್ ಆ್ಯನ್ ಇಂಪಾರ್ಟೆಂಟ್ ಮೀಟಿಂಗ್ ಆ್ಯಂಡ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಬಿ ಆನ್ ದ ಟೈಮ್ ಫ್ಯೂ. ಅಂದ್ರೆ ನನ್ನ ತಲೆಯಾಗ ಏನು ಬಂದೈತಲ್ಲ ಅದನ್ನು ನಾ ಬರೆದೆ. ಫಸ್ಟಿಂದ ಹಿಡ್ಕೊಂಡು ಲಾಸ್ಟ್ ತನಕ ನಾ ಇಮೇಲ್ ಬರೆದೆ. ಆಮ್ಯಾಗ ಏನು ಬರೆದೆ, ಕ್ಯಾನ್ ಯು ಫೈಂಡ್ ದ ಗ್ಯಾಪ್ಸ್ ಇನ್ ಮೈ ಡ್ರಾಫ್ಟ್ ಇಮೇಲ್ ಆ್ಯಂಡ್ ಎಕ್ಸ್ಪ್ಲೈನ್ ಹೌ ಟು ಇಂಪ್ರೂವ್ ಇಟ್. ಈ ಥರ ಕ್ವಶನ್ಸ್ ಕೇಳಿ. ಅಂದ್ರೆ ಇದರಿಂದ ಏನಾಕೈತಿ, ನಾ ವಿಚಾರ ಮಾಡುವಂತಹ ವೇದಾಗ ಏನು ನಾ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಥವಾ ನನ್ನ ಇಂಗ್ಲೀಷ್ನಾಗ ಏನು ನಾ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದನ್ನು ಸಜೆಸ್ಟ್ ಮಾಡ್ತೇವೆ. ಇಲ್ಲಿ ಕೆಳಗಡೆ ಏನೈತಪ್ಪ, ಚಾಟ್ ಜಿ ಪಿ ಟಿ ಏನು ಸಜೆಸ್ಟ್ ಮಾಡೈತೆ ಅಂತಂದ್ರೆ ವಾಟ್ಸ್ ಮಿಸ್ಸಿಂಗ್ ಆರ್ ಕುಡ್ ಬಿ ಇಂಪ್ರೂವ್ಡ್. ಅಂದರೆ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಗ್ರೀಟಿಂಗ್ಸ್ನಾಗ ಡಿಯರ್ ಟೀಮ್ ಹಾಕಿದ್ದೆ, ಅಲ್ಲಿ ಟಿ ಕ್ಯಾಪಿಟಲೈಸ್ ಆಗಿಲ್ಲ. ಓಕೆ, ನಂದು ಗ್ರಾಮರ್ನ ಇದು ಇಂಪ್ರೂವ್ಮೆಂಟ್ ಮಾಡೈತಿ. ಆಮೇಲೆ ಟುಮಾರೋ ವಿ ಹ್ಯಾವ್ ಪ್ಲ್ಯಾನ್ಡ್ ಆ್ಯನ್ ಇಂಪಾರ್ಟೆಂಟ್ ಮೀಟಿಂಗ್, ಹಂಗೆ ಅನ್ನೋದಕ್ಕಿಂತನೂ ಟುಮಾರೋ ವಿ ಹ್ಯಾವ್ ಆ್ಯನ್ ಇಂಪಾರ್ಟೆಂಟ್ ಮೀಟಿಂಗ್ ಶೆಡ್ಯೂಲ್ಡ್ ಅಂತ ಹೇಳ್ರಿ, ಆ ಥರ ಸಜೆಸ್ಟ್ ಮಾಡ್ತೈತಿ. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಅನ್ನೋದಕ್ಕಿಂತನೂ ಐ ರಿಕ್ವೆಸ್ಟ್ ಎವ್ರಿ ಒನ್ ಆರ್ ಕೈಂಡ್ಲಿ ರಿಕ್ವೆಸ್ಟ್ ಆಲ್ ಆಫ್ ಯು. ಸೊ ಇಲ್ಲಂದದು ಇಂಗ್ಲೀಷ್ ಸೆಂಟೆನ್ಸ್ ಏನು ಫಾರ್ಮ್ ಮಾಡತ್ತೀನಿ ಅದನ್ನು ಇದು ಇಂಪ್ರೂವ್ಮೆಂಟ್ ಮಾಡಿಕೊಟ್ಟೈತಿ. ಫ್ಯೂ ಕೀ ಸಬ್ಜೆಕ್ಟ್ಸ್ ಅನ್ನೋದಕ್ಕಿಂತನೂ ಅ ಫ್ಯೂ ಟಾಪಿಕ್ಸ್ ಅಂದದೆ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡೈತಿ. ಓಕೆ, ಇಲ್ಲಿ ಪ್ರೊಫೆಷ್ನಲ್ ಟೋನ್ದಾಗ ಕೆಲವೊಂದಿಷ್ಟು ಇಂಪ್ರೂವ್ಮೆಂಟ್ ಸಜೆಸ್ಟ್ ಮಾಡೈತಿ. ಏನಪ್ಪ ಅಂದ್ರೆ ಇನ್ಸ್ಟೆಡ್ ಆಫ್ ಬಿ ಆನ್ ಟೈಮ್. ಸೊ ಬಿ ಆನ್ ಟೈಮ್ ಅನ್ನೋದು ಭಾಳ ಜನರಿಗೆ ಆಕೈತಿ, ಅದರಿಂದ ನೀವು ಅರೈವ್ ಆನ್ ಟೈಮ್ ಅಂತ ಯೂಸ್ ಮಾಡಿರಿ ಅಂತ ಸಜೆಸ್ಟ್ ಮಾಡ್ತೈತಿ. ಓಕೆ, ಆಮೇಲೆ ಸಬ್ಜೆಕ್ಟ್ ಈಸ್ ಅಕ್ಸೆಪ್ಟೇಬಲ್ ಬಟ್ ಟಾಪಿಕ್ಸ್ ಆರ್ ಅಜೆಂಡಾ ಐಟಮ್ಸ್ ಶುಡ್ ಮೋರ್ ನ್ಯಾಚುರಲ್ ಆರ್ ಇನ್ ಅ ಬಿಸ್ನೆಸ್ ಇಮೇಲ್. ಅಂದ್ರೆ ನಾನು ಇಲ್ಲೇನು ಬರೆದಿದ್ನಲ್ಲ, ಸಬ್ಜೆಕ್ಟ್ ನೀಡ್ ಟು ಬಿ ಡಿಸ್ಕಸ್ಡ್, ಅದು ಭಾಳ ಜನರಿಗೆ ಆಕೈತಿ, ಒಂದು ಬಿಸ್ನೆಸ್ ಇಮೇಲ್ ಅಂತ ಅನಿಸೋದಿಲ್ಲ. ಸೊ ಅದಕ್ಕೆ ಅದೇನು ಹೇಳ್ತೈತಿ, ಸಬ್ಜೆಕ್ಟ್ಸ್ಗಿಂತನೂ ಟಾಪಿಕ್ಸ್ ಅಥವಾ ಅಜೆಂಡಾ ಐಟಮ್ಸ್ ಅಂತೇಳಿ ಬಳಸ್ರಿ ಅಂತ ಹೇಳ್ತೈತಿ. ಆಮೇಲೆ ಇನ್ನೊಂದು ಅದು ನಾನು ಕ್ಲಾರಿಟಿ ಕೊಟ್ಟೈತಿ. ಏನಪ್ಪ ಅಂದ್ರೆ ಮೆನ್ಷನ್ ವೈ ಪಂಕ್ಚುಯಾಲಿಟಿ ಈಸ್ ಇಂಪಾರ್ಟೆಂಟ್. ಅಂದ್ರೆ ನೀ ಆ ಇಮೇಲ್ದಾಗ ಪಂಕ್ಚುಯಾಲಿಟಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ನೀವು ಬರಿಬೇಕನ್ಸಿರಿ ಬರೀ. ಇಫ್ ಅವೈಲೇಬಲ್ ಇನ್ಕ್ಲೂಡ್ ದ ಮೀಟಿಂಗ್ ಟೈಮ್. ಅಂದ್ರೆ ನಿಂಗೆ ಮೀಟಿಂಗ್ ಟೈಮ್ ಅದು ಗೊತ್ತಿತ್ತಂದ್ರೆ ಆ ಟೈಮನ್ನು ಅದ್ರಾಗ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳ್ತೈತಿ. ಓಕೆ, ಸೊ ಈಗ ಅದೇನು ಮಾಡೈತಿ, ಸೊ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ನೀವು ಮಾಡ್ಕೋಬೇಕಂತ ಹೇಳೈತಿ. ಸೊ ನನಗೆ ಇದರಿಂದ ಏನು ಗೊತ್ತಾಗ್ತೈತಿಪ್ಪ, ಸೊ ಇದೇನಾದ ಲೆಸನ್ಸ್ ಕೊಟ್ಟೈತಿ ಅದನ್ನು ನಾನು ನೆಕ್ಸ್ಟ್ ಇಮೇಲ್ ಮಾಡ್ಬೇಕಾದ್ರೆ ಅವ್ನು ಬಳಸ್ಕೋಬೇಕು. ಅವಾಗ ಏನಾಕೈತಿ, ನಂದು ಗ್ರಾಮರ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಸೊ ಡೈರೆಕ್ಟ್ ನಾವು ಕಾಪಿ ಪೇಸ್ಟ್ ಮಾಡಿಬಿಟ್ಟಿವಿ ಅಂತಂದ್ರೆ ಏನೂ ಇಂಪ್ರೂವ್ಮೆಂಟ್ ಆಗೋದಿಲ್ಲ, ನಮ್ಮ ಪರ್ಸ್ನಲ್ ಗ್ರೋತ್ ಅಂತೂ ಏನು ಆಗೋದೇ ಇಲ್ಲ. ಸೊ ಆವಾಗ ಏನು ಮಾಡೈತದ, ಒಂದು ಪಾಲಿಶ್ಡ್ ಇಮೇಲ್ ಅಂತ ಕೊಟ್ಟೈತಿ. ಓಕೆ, ಸೊ ಅದನ್ನು ನೀವು ಕಾಪಿ ಪೇಸ್ಟ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ನಮಗೆಲ್ಲರಿಗೂ ಗೊತ್ತೈತಿ, ಓದೋದಕ್ಕಿಂತ ಬರೆಯೋದು ನಮಗೆ ಜಾಸ್ತಿ ಏನೋ ನೆನಪಿನಾಗ ಉಳಿತೈತಿ. ಅವಾಗ ನಾವು ಡ್ರಾಫ್ಟ್ ಇಮೇಲ್ ಏನು ಮಾಡಿದ್ನಲ್ಲ ಅದ್ರೊಳಗಡೆ ಇದು ಹೇಳಿದ ಕರೆಕ್ಷನ್ ಮಾಡಿಬಿಟ್ರೆ ಒಂದು 2 ನಿಮಿಷನಾಗ ಇಮೇಲ್ ರೆಡಿ ಆಗಿಬಿಡ್ತೀವಿ. ಸೊ ಅದನ್ನು ಸೆಂಡ್ ಮಾಡಿಬಿಟ್ರೆ ನಮಗೇನಾಕೈತಪ್ಪ, ನೆಕ್ಸ್ಟ್ ಟೈಮ್ ಇಮೇಲ್ ಏನು ಬರಿತೀವಿ ಅವಾಗ ಇಂಪ್ರೂವ್ಮೆಂಟ್ ನಾವು ಮಾಡ್ಕೋತೀವಿ. ಸೊ ಇದೇ ಥರ ನಾವು ಭಾಳಷ್ಟು ಥರ ನಾವು ಚಾಟ್ ಜಿ ಪಿ ಟಿನ ಡೈಲಿ ಲೈಫ್ನಾಗ ಯೂಸ್ ಮಾಡಾಕತ್ಬಿಟ್ಟೇವಿ. ಯಾವಾಗ ಲಾಗಿನ್ ಇರ್ತೈತಿ, ಹೋಗೋದು, ಕಾಪಿ ಪೇಸ್ಟ್ ಮಾಡೋದು, ರಿಪೋರ್ಟ್ಸ್ನ ತೊಗೊಳ್ಳೋದು, ಸೆಂಡ್ ಮಾಡಿಬಿಡೋದು. ನಾನು ಈ ಥರ ತಪ್ಪುಗಳನ್ನ ಮಾಡ್ತಿದ್ದೆ. ಏನಪ್ಪ ಅಂತಂದ್ರೆ ಡೈರೆಕ್ಟ್ಲಿ ನನಗೇನು ಬೇಕಲ್ಲ ಅದನ್ನು ಕೇಳೋದು. ಸೊ ರೈಟ್ ಆ್ಯನ್ ಇಮೇಲ್
ಬರೆಯೋದು, ಕಾಪಿ ಪೇಸ್ಟ್ ಮಾಡೋದು, ಕಳಿಸ್ಬಿಡೋದು. ಆಮೇಲೆ ಮತ್ತು ಬೇರೆ ಯಾವ್ದಾರು ರಿಪೋರ್ಟ್ ನಂಗೆ ಸೊ ರಿಪೋರ್ಟ್ ಬೇಕು, ಇದರಾಗ ಹಿಂಗೆಲ್ಲ ಇರಬೇಕು, ಎಲ್ಲ ಡೀಟೇಲ್ಸ್ ಕೊಡೋದು. ಅದು ಬರ್ತಿದ್ದು ರಿಪೋರ್ಟ್ ಯಾವ ಫಾರ್ಮ್ಯಾಟ್ನಾಗ ಆ ಫಾರ್ಮ್ಯಾಟ್ನಾಗ ಅದನ್ನು ಕಾಪಿ ಮಾಡೋದು, ಪೇಸ್ಟ್ ಮಾಡೋದು, ಕಳಿಸ್ಬಿಡೋದು. ಸೊ ಈ ಥರ ಮಾಡ್ತಿದ್ದೆ. ಬಟ್ ಸ್ವಲ್ಪ ದಿವಸದಿಂದ ಹಿಂದಿಂದ ನಾನು ಏನು ChatGPT ಅಪ್ರೋಚ್ ಮಾಡ್ಬೇಕಲ್ಲ ಅದ್ರಾಗ ಚೇಂಜ್ ಮಾಡ್ಕೊಂಡೆ. ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ ಇಲ್ಲದವ ನಾನು ನಿಮ್ಗೆ ತೋರಿಸ್ತೀನಿ. ನಾ ಭಾಳ ಡೀಟೇಲಾಗಿ ಹೇಳೋದಿಲ್ಲ, ಬಟ್ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳು ಏನಪ್ಪ ಅಂತಂದ್ರೆ, ಗಿವ್ ಮಿ ದ ಆನ್ಸರ್ ಅನ್ನೋದಕ್ಕಿಂತನೂ ಟೀಚ್ ಮೀ ಹೌ ಟು ಫೈಂಡ್ ದ ಆನ್ಸರ್. ಆಮೇಲೆ ನಾವೆಲ್ಲ ಡ್ರಾಫ್ಟಿಗೆ ನಾವೇನು ಇಮೇಲ್ ಮಾಡಿದ್ದಿಲ್ಲ ಹಾಗೆಲ್ಲ ಮಾಡಿ ಅದಕ್ಕೆ ಹಾಕೋದು ಫೈಂಡ್ ದ ಗ್ಯಾಪ್ಸ್, ಹೌ ಟು ಇಂಪ್ರೂವ್ ದಿಸ್ ಇಮೇಲ್. ಆಮೇಲೆ ನಾ ಏನಾರ ಒಂದು ರಿಪೋರ್ಟ್ ಬರೋದು ಅದಕ್ಕೆ ಶೇರ್ ಮಾಡೋದು. ಇದನ್ನು ರೈಟ್ ಫಾರ್ ಮೀ ಅನ್ನೋದಕ್ಕಿಂತನೂ ರಿವ್ಯೂ ವಾಟ್ ಐ ರೋಟ್, ಅಂದರೆ ನಾ ಏನು ಬರ್ದೇನೆ ಅದನ್ನು ಒಂದ್ಸಲ ರಿವ್ಯೂ ಕರೆಕ್ಟ್ ಆಯಿತು ಇಲ್ಲ ಅಂಥೇಳಿ. ನಾನು ಈ ಥರ ಭಾಳಷ್ಟು ತಪ್ಪುಗಳನ್ನ ಮಾಡ್ತಿದ್ದೆ. ಸ್ವಲ್ಪ ದಿವಸದ ಹಿಂದಿಂದ ನಾನು ChatGPTಗೆ ಏನು ಪ್ರಾಂಪ್ಟ್ ಬರೀಬೇಕಲ್ಲ ಅದ್ರಾಗ ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ. ಯಾವ ಥರಪ್ಪ ಅಂತಂತಂದ್ರೆ, ಸೊ ಏನೋ ಒಂದು ರಿಪೋರ್ಟ್ನ ಶೇರ್ ಮಾಡಿ ಅಥವಾ ನಾನು ಏನೋ ಒಂದು ಕ್ವಶನ್ ಕೇಳಿ ಗಿವ್ ಮಿ ದ ಆನ್ಸರ್ ಅನ್ನೋದಕ್ಕಿಂತನೂ ಅದಕ್ಕೆ ಯಾವ ಥರ ನಾವು ಕೇಳಬೇಕು, ಟೀಚ್ ಮೀ ಹೌ ಟು ಫೈಂಡ್ ದ ಆನ್ಸರ್. ಆಮೇಲೆ ಯಾವುದೋ ಒಂದು ರಿಪೋರ್ಟ್ ಬರೋದು ಅದನ್ನು ರೀರೈಟ್ ಇಟ್ ಫಾರ್ ಮೀ ಅಂತ ಕೇಳೋದಕ್ಕಿಂತನೂ ನಾ ರಿಪೋರ್ಟ್ ಬರೆದಿದ್ದನ್ನು ರಿವ್ಯೂ ವಾಟ್ ಐ ರೋಟ್, ಅಂದರೆ ನಾ ಏನು ಬರ್ದೇನೆ ಅದನ್ನು ಒಂದ್ಸಲ ರಿವ್ಯೂ ಮಾಡು, ಇದ್ರೊಳಗಡೆ ಏನಾರ ಗ್ಯಾಪ್ಸ್ ಅದಾವೇನೋ ಅದನ್ನು ನೀವು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಅಂತ ಕೇಳೋದು. ಈಗ ನಾವು ಒಂದು ಇಮೇಲ್ ಬರೆದು ಅದರೊಳಗಡೆ ಏನು ಗ್ಯಾಪ್ಸ್ ಅದಾವೆ ನಾವು ಅದನ್ನು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಕೇಳಿದ್ವಿ. ಸೊ ಆ ಥರ ಈಗ ಸ್ಟೂಡೆಂಟ್ಸ್ಗಳು ಯಾವ್ದಾರ ಒಂದು ಕ್ವಶನ್ಗೆ ಆನ್ಸರ್ ಬೇಕಾಗಿರ್ತದೆ, ಡೈರೆಕ್ಟ್ಲಿ ಫೋಟೋ ಹೊಡೆದು ಹಾಕೋದು, ಸಾಲ್ವ್ ದಿಸ್ ಕ್ವಶನ್ ಅಥವಾ ಪ್ಲೀಸ್ ಸಜೆಸ್ಟ್ ದ ಆನ್ಸರ್ ಅಂತ ಹಾಕಿಬಿಡ್ತಾರೆ. ಅದ್ರ ಬದಲಿ ಕೋಚ್ ಮಿ ಹೌ ಟು ಸಾಲ್ವ್ ದಿಸ್ ಕ್ವಶನ್ ಅಂತ ಹಾಕಿದ್ರೆ ಅದು ಯಾವ ಥರ ನೀವು ವಿಚಾರ ಮಾಡಬೇಕು ಅನ್ನೋದನ್ನು ಹೇಳ್ತೈತೆ. ಆಮ್ಯಾಗ ಯಾವಾಗಾರ ಏನಾರ ನಾವು ಡಿಸಿಷನ್ಸ್ ತೊಗೋಬೇಕಾದ್ರೆ 2-3 ಆಪ್ಷನ್ಸ್ ನಮ್ಮ ಕಡೆ ಇರ್ತಾವೆ. ಅದರೊಳಗಡೆ ಯಾವ್ದು ಬೆಟರ್ ಆಪ್ಷನ್ ಅಂತ ಕೇಳಿಬಿಟ್ರೆ ಅದೇನು ಮಾಡ್ತೈತಿ, ABCD ಯಾವ್ದಾರ ಒಂದು 3-4 ಇರ್ತಾವೆ, ಅದ್ರಾಗ A ಈಸ್ ಅ ಬೆಟರ್ ಆಪ್ಷನ್ ಅಂತ ಹೇಳ್ತೈತಿ. ಅದ್ರ ಬದಲಿ ಹೆಲ್ಪ್ ಮೀ ಇವ್ಯಾಲ್ಯುಯೇಟ್ ಮೈ ಆಪ್ಷನ್ಸ್ ವಿತ್ ಜಸ್ಟಿಫಿಕೇಷನ್ ಅಂತ ನೀವು ಕೊಟ್ಟರೆ ಅಂತಂದ್ರೆ ಅದಕ್ಕೇನಾರ ರೀಸನ್ಸ್ ಕೊಡ್ತೈತಿ, ಅಥವಾ ನೀವು ಯಾವ ಥರ ನೀವು ಆಪ್ಷನ್ಸ್ನ ಚೂಸ್ ಮಾಡ್ಕೋಬೇಕಂತೇಳಿ ಒಂದು ಜನರಲ್ ಸಜೆಷನ್ಸ್ನ ಅದು ಕೊಡ್ತೈತಿ. ಓಕೆ, ಇವತ್ತಿಗೆ ಇಷ್ಟ. ChatGPT ಇಟ್ಸೆಲ್ಫ್ ಡೇ ಬೈ ಡೇ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗತೈತಿ. ಅದಕ್ಕೆ ನಾವು ChatGPT ಯೂಸ್ ಮಾಡ್ಕೊಂಡು ಮಬ್ಬರ್ ಆಗತ್ತೇವೆ ಅನ್ನೋದು ಅನ್ಸೋದಿತ್ತು. ಅದಕ್ಕೆ ನಾನು ನನ್ನ ಅನಿಸಿಕೆಗಳನ್ನು ಈ ವಿಡಿಯೋದಾಗ ಶೇರ್ ಮಾಡೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕಂತ ಹೇಳಿ ನೀವು ಕಮೆಂಟ್ ಮಾಡಿರಿ. ಓಕೆ, ಇಲ್ಲಿ ಮಟ್ಟ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್ ಬಾಯ್.